Hi, hello, beautiful souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಈ ರೀಡಿಂಗ್ಸ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತಿರೋ ಆ ಕ್ಷಣದಲ್ಲಿ ಇದು ತಮಗೆ ಅಪ್ಲೈ ಆಗುತ್ತೆ. ಯಾವುದು ತಮಗೆ ಅನ್ವಯಿಸುತ್ತೋ ಅದನ್ನು ತಾವು ಸ್ವೀಕರಿಸಿ, ಉಳಿದದನ್ನು ಬೇರೆಯವ್ರಿಗೆ ಬಿಟ್ಬಿಡಿ. ಈ ದಿನ ಬಂದು ನಾನಿಲ್ಲಿ 2 ಗ್ರೂಪ್ ಮಾಡಿದ್ದೀನಿ. ಫಸ್ಟ್ ಈವಿಲ್ ಐ ತೊಗೊಂಡಿದ್ದೀನಿ, ಇನ್ನೊಂದು ಪ್ಲಾನೆಟಿಂದು ಡಾಲರ್ ಇಟ್ಟಿದ್ದೀನಿ. ಇದರಲ್ಲಿ ನಿಮಗೆ ಯಾವುದು ಗ್ರೂಪ್ ಬೇಕು ಅಂತ ಚೂಸ್ ಮಾಡ್ಕೊಳ್ಳಿ. 1 ಸೆಕೆಂಡ್ ಪಾಸ್ ಮಾಡಿಬಿಟ್ಟು ನೆಕ್ಸ್ಟ್ ಆ ಗ್ರೂಪಿಂದ ರೀಡಿಂಗ್ಸ್ ನೀವು ನೋಡ್ಕೋಬೋದು. ಗ್ರೂಪ್ ಎ ಈವಿಲ್ ಐ ಇದೆ, ಗ್ರೂಪ್ ಬಿ ಪ್ಲಾನೆಟ್ ಡಾಲರ್ ಇದೆ. ಸೊ ಓಕೆನಾ, ಫಸ್ಟ್ ಗ್ರೂಪ್ ಎದು ನೋಡೋಣ, ಚೆಕ್ ಮಾಡೋಣ. ನಾನು ಆಲ್ರೆಡಿ ಇಲ್ಲಿ ಕಾರ್ಡ್ ಶಫಲ್ ಮಾಡಿ ತೆಗೆದಿಟ್ಟಿದ್ದೀನಿ. ಸೊ ಇಲ್ಲಿ ಫಸ್ಟ್ ಕಾರ್ಡ್ ಎನರ್ಜಿ ಪ್ರಕಾರ ಸುಮಾರು ಜನ ಒಳ್ಳೆಯ ದಿನಗಳನ್ನ ನೋಡಲಿದ್ದೀರಾ, ಶುಭವಾಗಲಿದೆ ತಮಗೆ. ನೆಕ್ಸ್ಟ್ ಯಾರು ಸಹಾಯದ ಅವಶ್ಯಕತೆಯನ್ನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರೋ ಸೊ ಅವರಿಗೆ ಸಹಾಯ ಒದಗಿ ಬರಲಿದೆ. ಇನ್ನು ಕೆಲವರಿಗೆ ಫಾರಿನ್ ಟ್ರಿಪ್ಪು ಹೋಗೋ ಚಾನ್ಸಸ್ ಸಿಕ್ಕಿರುತ್ತೆ. ಯಾರಾದರೂ ಫಾರಿನ್ಗೆ ಹೋಗ್ಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ರೆ ಆ ಸುದ್ದಿ ಕೇಳೋ ಸಾಧ್ಯತೆಗಳಿವೆ. ಇನ್ನು ಕೆಲವರಿಗೆ ಅನುಕೂಲ ಉಳ್ಳವರು ಬಡವರಿಗೆ ಸಹಾಯ ಮಾಡಿ ಅಂತ ಸಜೆಸ್ಟ್ ಮಾಡ್ತಾ ಇದ್ದಾರೆ ಯೂನಿವರ್ಸ್. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮಗೆ ಈ ಸೊಸೈಟಿನಲ್ಲಿ ಲೈಕ್ ಎಂಪರರ್ ಥರ ಇರ್ತಾರಲ್ವ, ಅಂದರೆ ಅವ್ರ ವ್ಯಕ್ತಿತ್ವ ಸ್ವಲ್ಪ ಸ್ಟ್ರಾಂಗ್ ಪರ್ಸ್ನಾಲಿಟಿ ಇರ್ತಾರಲ್ವ, ಸೊ ಆ ಥರದವರು ಅವ್ರ ಕಡೆಯಿಂದ ತಮಗೆ ಸಹಾಯ ಆಗೋ ಸಾಧ್ಯತೆಗಳಿದ್ದಾವೆ. ಅಥವಾ ತಾವೇನೇ ಆ ಥರ ಎಂಪರರ್ ಎನರ್ಜಿನಲ್ಲಿ ಇರೋರು ತಮ್ಮಿಂದ ತಮಗೆ ಸಹಾಯ ಆಗುತ್ತೆ. ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ಅದಕ್ಕೆ ಏನು ಸೊಲ್ಯೂಷನ್ ಅಂತ ತಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ತಾವು ಇಷ್ಟೊಂದು ಸ್ಟ್ರಾಂಗ್ ಇರೋದು ಓಕೆ, ಬಟ್ ತುಂಬ ಸ್ಟ್ರಾಂಗ್ ಇರೋದಕ್ಕಿಂತ ಸ್ವಲ್ಪ ಎಮೋಷ್ನಲಿ ಕೂಡ ಹೊಂದಿರಬೇಕು. ಯಾಕಂದರೆ ಸ್ವಲ್ಪ ಅದು ನಿಮಗೇನೆ ತುಂಬ ಟಫ್ ಅನಿಸುತ್ತೆ ಅಂತ ಯೂನಿವರ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ತಮ್ಮ ಸೊಂಡ್ಲಿಂದ ತಾವೇ ನೀರು ಕುಡಿಬೇಕು ಅಂತಾರಲ್ವ, ತಮ್ಮ ಪರಿಸ್ಥಿತಿ ಅದೇ ಆಗಿತ್ತು. ಇಷ್ಟು ದಿನ ತಾವೇ ಸ್ಟ್ರಗಲ್ ಮಾಡಿದ್ದೀರ. ತಮ್ಮ ಎಲ್ಲ ಕೆಲಸಗಳಿಗೂ ಯಾವುದೇ ಪ್ರಾಬ್ಲಮ್ ಬಂದ್ರೂ ತಾವೊಬ್ಬರೇ ಸ್ಟ್ರಗಲ್ ಮಾಡಿ ಹೊರ ಬಂದಿದ್ದೀರಾ. ಸೊ ಗೆದ್ದಿದ್ದೀರ ಈಗ ಆಲ್ರೆಡಿ. ಸೊ ಇನ್ನು ಮುಂದೆ ಏನಿದ್ರೂ ತಮಗೆ ಸಹಾಯ ಒದಗಿ ಬರಲಿದೆ. ಜಾಬ್ ಅವಶ್ಯಕತೆ ಇದ್ದರೆ ಜಾಬು, ಫೈನಾನ್ಷಿಯಲಿ ಇದ್ದವರಿಗೆ ಅವಶ್ಯಕತೆ ಇರುತ್ತಲ್ವ, ಅವರಿಗೆ ಫೈನಾನ್ಷಿಯಲಿ ಆಫರ್ ಬರೋ ಸಾಧ್ಯತೆಗಳಿವೆ. ಅಂದರೆ ನೀವು ಹಣವನ್ನು ಸಂಪಾದಿಸೋಕ್ಕೆ ಏನು ಮಾರ್ಗ ಇರುತ್ತಲ್ವ ಆ ಥರ ಏನಾದರೂ ಆಫರ್ಸ್ ಬರಲಿದೆ. ಮತ್ತು ಇಲ್ಲಿ ಒಂದು ಚಿಕ್ಕದಾಗಿ ಸಜೆಷನ್ ಹೇಳ್ತಿದ್ದಾರೆ, ಈ ಎನರ್ಜಿ ಯಾರಿಗೆ ಚೆಕ್ ಆಗುತ್ತೆ ನೋಡ್ಕೊಳ್ಳಿ. ನಾಗರ ಹಾವು ಇರುತ್ತಲ್ವ, ಅದರದ್ದು ಪ್ರತಿಮೆ ಇರುತ್ತೆ ಅಥವಾ ಕಲ್ಲಲ್ಲಿ ಕೆತ್ತನೆ ಮಾಡಿರ್ತಾರಲ್ವ, ಅದಕ್ಕೆ ಹಾಲನ್ನು ಎರೀರಿ ಅಂತ ಹೇಳ್ತಾರೆ ಅಥವಾ ಪೂಜೆ ಮಾಡಿ ಅಂತ ಹೇಳ್ತಿದ್ದಾರೆ. ಅಟ್ಲೀಸ್ಟ್ ಅದಾಗದೇ ಇದ್ರೂ ಮನೆಯಲ್ಲಿ ಹಾವಿಂದಂತೂ ಒಂದು ಚಿಕ್ಕದಾಗಿ ಸ್ಟ್ಯಾಚು ಇರುತ್ತಲ್ವ, ಸೊ ಅದಕ್ಕಾದ್ರೂ ತಾವು ಹಾಲಿನ ಅಭಿಷೇಕ ಮಾಡಿ ಪೂಜೆ ಮಾಡಿ ಅಂತ ಚಿಕ್ಕದಾಗಿ ಸಜೆಷನ್ ಕೊಡ್ತಾ ಇದ್ದಾರೆ ಯೂನಿವರ್ಸ್. ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸುಮಾರು ಜನ ಗ್ರ್ಯಾಜುಯೇಟ್ ಕಂಪ್ಲೀಟ್ ಆಗೋದ್ರಲ್ಲಿದೆ, ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಕೆಲವರು ನಿರೀಕ್ಷಿಸಿರಲ್ಲ ಆ ಥರ ಗುಡ್ ರಿಸಲ್ಟ್ ಬರೋ ಚಾನ್ಸಸ್ ಇದ್ದಾವೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಏನೇ ಆಗಲಿ ನಿಮ್ಮದು ಏರಿಳಿತ ಏನೇ ಇರಲಿ ನೀವು ಓದೋದನ್ನು ಚೆನ್ನಾಗಿ ಮಾಡಬೇಕು ಅಂತ ಯೂನಿವರ್ಸ್ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಈಗ ಗ್ರೂಪ್ ಎ ಆಯಿತು. ಗ್ರೂಪ್ ಬಿದಲ್ಲಿ ಏನು ಮೆಸೇಜ್ ಇದೆ ಅಂತ ಚೆಕ್ ಮಾಡೋಣ. ಗ್ರೂಪ್ ಬಿ ಪ್ಲಾನೆಟ್ ಡಾಲರ್ ಪ್ರಕಾರ ಆ ಗ್ರೂಪಲ್ಲಿ ಏನು ಮೆಸೇಜ್ ಇದೆ ಅಂತ ನೋಡೋಣ. ಸೊ ಫಸ್ಟ್ ಕಾರ್ಡ್ ನಾನು ಆಲ್ರೆಡಿ ಶಫಲ್ ಮಾಡಿ ತೆಗೆದಿದ್ದೀನಿ ಕಾರ್ಡ್ಸ್ನೆಲ್ಲ. ಸೊ ಫಸ್ಟ್ ಕಾರ್ಡ್ನ ಪ್ರಕಾರ ನೀವು ಫ್ಯಾಮಿಲಿ ಗ್ಯಾದರಿಂಗ್ ಆಗಿರ್ಬೋದು, ಫ್ರೆಂಡ್ಸ್ ಗ್ಯಾದರಿಂಗ್ ಆಗಿರ್ಬೋದು, ಈ ಥರ ಗ್ಯಾದರಿಂಗಲ್ಲಿ ನೀವೆಲ್ಲ ಭೇಟಿ ಮಾಡ್ತೀರ ಎಲ್ಲರೂ ಒಬ್ರಿಗೊಬ್ರು. ಲೈಕ್ ಅಲ್ಲಿ ಎಮೋಷ್ನಲಿ ಆಗಿ ಸ್ವಲ್ಪ ಅಳೋ ಚಾನ್ಸಸ್ ಕೂಡ ಇದೆ. ಸೊ ಖುಷಿಯಿಂದ ಎಮೋಷ್ನಲ್ ಎಲ್ಲ ಫೀಲಿಂಗ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಮಾತಾಡೋದ್ರಿಂದ ಸ್ವಲ್ಪ ಹ್ಯಾಪಿ ಜಾಸ್ತಿನೇ ಆಗಿಬಿಟ್ಟು ಸ್ವಲ್ಪ ಲೈಕ್ ಆನಂದ ಬಾಷ್ಪ ಅಂತ ಹೇಳ್ತಾರಲ್ವ ಆ ಥರ ಆಗೋ ಸಾಧ್ಯತೆಗಳಿದ್ದಾವೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿ ಪ್ರಕಾರ ಯಾರ್ಯಾರಿಗೆ ಮಕ್ಕಳಾಗಲಿಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಲ್ವ, ಸೊ ಅವರಿಗೆ ಯೂನಿವರ್ಸ್ ದೇವ್ರ ಕಡೆಯಿಂದ ಅದನ್ನು ಆ ಮಕ್ಕಳನ್ನು ಕರುಣಿಸ್ತಾರೆ, ಆ ಕೃಪೆನ ತೋರಿಸ್ತಾರೆ ಅಂತ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಇನ್ನು ಕೆಲವರಿಗೆ
ಹೊರಗಡೆ ಹೋಗೋ ಚಾನ್ಸಸ್ ಇದ್ದಾವೆ. ಒಂದು ಸ್ವಂತ ತಾವೇ ಹೋಗಿ ಬರ್ಬೋದು, ಅಥವಾ ಯಾರಾದ್ರೂ ಸಜೆಸ್ಟ್ ಕೂಡ ಮಾಡ್ತಾಯಿದ್ದಾರೆ, ತಾವು ಹೊರಗಡೆ ಎಲ್ಲಾದರೂ ಸುತ್ತಾಡ್ಕೊಂಬನ್ನಿ ಅಥವಾ ಬೇರೆ ಊರುಗಳಿಗಾದರೂ ಹೋಗಿ ಬನ್ನಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಯಾರಾದರೂ ಹಿಂದೆ ಮೋಸ ಮಾಡಿರ್ತಾರೆ, ತಾವು ಅಂದ್ಕೊಂಡೇ ಇರೋ ಥರ ನಡ್ಕೊಂಡಿರ್ತಾರೆ, ಅವರು ನೀವು ನಿರೀಕ್ಷಿಸಿರಲ್ಲ ಇವ್ರು ಈ ಥರ ನಡ್ಕೊಂಡಿದ್ದಾರಾ ಅಂತ. ಸೊ ಆ ಥರ ಅದೆಲ್ಲ ಗೊತ್ತಾಗಿದ ಮೇಲೆ ನಿಮಗೆ ತುಂಬ ಹರ್ಟ್ ಆಗಿದೆ. ಸೊ ಇವಾಗ ಏನಿದ್ರು ಟೈಮು ಅದರಿಂದ ರಿಕವರಿ ಆಗಿಬಿಟ್ಟು ಮುಂದೆ ನಿಮಗೆ ನೀವು ಸ್ಟ್ಯಾಂಡ್ ತೊಗೊಳೋ ಅಂಥ ಸಮಯ ಬಂದಿದೆ, ಆ ಥರ ಬರುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ಈ ಕಾರ್ಡ್ನ ಎನರ್ಜಿಯ ಪ್ರಕಾರ ತಮಗೆ ಏನೂ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೂ ನೀವು ಎಲ್ಲದನ್ನು ದೇವ್ರ ಮೇಲೆ ಭಾರ ಹಾಕಿ ದೇವ್ರನ್ನ ಪ್ರಾರ್ಥನೆ ಮಾಡಿ, ದೇವ್ರನ್ನ ಜಪ ಎಲ್ಲ ಮಾಡಿ. ಸೊ ಅದರಿಂದ ದೇವ್ರು ನಿಮಗೆ ಈ ಥರ ಏನು ಗೊತ್ತಾಗದೇ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಟಿರ್ತಾರೆ. ನಿಮಗೆ ಸುಮಾರು ವಿಷಯಗಳು ಗೊತ್ತಾಗಿರಲ್ಲ, ನೀವು ಯಾವುದ್ರಲ್ಲೋ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಸಿಗಾಕೊಂಡಿರ್ತೀರ. ಆ ಥರದವರಿಗೆ ದೇವರನ್ನು ಪ್ರಾರ್ಥಿಸೋದ್ರಿಂದ ನೀವು ಆ ಕಂಡೀಷನಿಂದ ಹೊರಗೆ ಬರ್ತೀರಾ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಸೊ ವೀಕ್ಷಕರೇ, ಇವತ್ತಿನ ರೀಡಿಂಗ್ಸ್ ಹೇಗಿತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಯಾವ್ದು ಗ್ರೂಪ್ ತಮಗೆ ಸೂಟ್ ಆಗಿತ್ತು ಅಂದರೆ ಯಾವ್ದು ಗ್ರೂಪ್ ತಮಗೆ ಮೆಸೇಜಸ್ ಮ್ಯಾಚಸ್ ಆಗಿದ್ದು ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.